ತಮಿಳುನಾಡಿನಿಂದ ಬಂದಂಥ ಕೂಲಿ ಕಾರ್ಮಿಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಜಾರ್ಜ್ ಅವರ ತೋಟದಲ್ಲಿ ಕೂಲಿ ಕಾರ್ಮಿಕರು ಮರಗಸಿ ಕೆಲಸವನ್ನು ಮಾಡಬೇಕಾದ್ರೆ ಅವರಿಗೆ ಹೆಜ್ಜೇನು ಸುಮಾರು 12 ಜನಕ್ಕೆ ಕಡಿದು ಅವರಿಗಾಗಲೇ ಚಿಕ್ಕಮಗಳೂರು ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಆದರೆ ಏನು ಕೆ ಜಾರ್ಜ್ ಅವ್ರ ಕಡೆ ಆ ತೋಟದ ಮಾಲೀಕರೇ ಆಗಲಿ ಬೇರೆ ಯಾರು ಕೂಡ ಅವ್ರನ್ನ ಇಲ್ಲಿ ಬಂದು ನೋಡ್ತಿರ್ತಕ್ಕಂಥದ್ದು ಭಾಳ ಒಂದು ದುರ್ದೈವ. ಅವ್ರಿಗೇನಾದರೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಲ್ಲ ಅಂದರೆ ಅವರು ಮಿನಿಸ್ಟ್ರೇ ಇರ್ಬೋದು, ಅವ್ರ ಸರ್ಕಾರ ಇರ್ಬೋದು, ಯಾವುದೇ ಕಾರಣಕ್ಕೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣ ಬಬ್ಬಣ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೊಡಲ್ಲ. ಈ ದೇಶದಲ್ಲಿ ಯಾರಿಗೆ ಅನ್ಯಾಯ ಆದರೂ ದಲಿತ ಸಂಘಟನೆಯ ಇತಿಹಾಸನೇ ಬೇರೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಮಕ್ಕಳಿದ್ದಂಗೆ, ನಮ್ಮ ಅಣ್ಣ ತಮ್ಮಂದಿರಿದ್ದಂಗೆ, ನಮ್ಮ ಅಕ್ಕ ತಂಗಿಯರಿದ್ದಂಗೆ ಅಲ್ಲಿನ ತೋಟದ ಯಾರು ಸೂಪರ್ವೈಸರ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ತಕ್ಷಣ ಬಂದು ಅವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಲಿಲ್ಲ ಅಂದರೆ ಈ ಜಿಲ್ಲೆಯಲ್ಲಿ ಕೆ ಜಾರ್ಜ್ ಅವರ ವಿರುದ್ಧವಾಗಿ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಅಂತೇಳಿ ನನ್ನ ಹೆಸರು ಕಬ್ಬಿಕೆರೆ ಮೋಹನ್ ಕುಮಾರ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಅಲ್ಲೇ ಮರ ಕಡಿತಾ ಇದ್ದೀವಿ. ಇದೇನು ಹುಳ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ನಮಗೆ. ಬಂದಿದ್ದು ಎಲ್ಲರಿಗೂ ಜನಕ್ಕೆಲ್ಲ ಕಚ್ಚ. ಎಷ್ಟು ಜನ ಕಡಿತ? 12 ಜನ ಕಡಿತ. ಪಟ್ಟಂತ ಗಾಡಿ ಕೊಟ್ಟು ಅಲ್ಲಿ ಮ್ಯಾನೇಜರು ಎಲ್ಲ ಕರ್ಕೊಂಬಂದಿದ್ದಾರೆ ಹಾಸ್ಪಿಟ್ಲಿಗೆ. ಚೆನ್ನಾಗಿದ್ದಾರೆ ಈಗ ಚೆನ್ನಾಗಿದ್ದಾರೆ.